ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಆನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 134ನೆಯ ಶ್ಲೋಕ ಇಂದಿನ ಆಧಾರ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಆಚಾರ್ಯ ಶಂಕರರು ಹಿಂದೆ ಹೇಳಿದಂತೆ ವಿಷ್ಣು ರೂಪಂ ರೂಪಂ ಪ್ರತಿರೂಪ ಏಕಸ್ತತ ಸರ್ವಭೂತ ಅಂತರಾತ್ಮ ರೂಪಂ ರೂಪಂ ಪ್ರತಿರೂಪ ಭವಿಷ್ಯಂತೆ ಕಠೋಪನಿಷತ್ತಿನ ಆಧಾರ ಸಹಿತವಾಗಿ ಮನಸ್ಸು ಅಹಂಕಾರ ಇವುಗಳ ವಿಕಾರಗಳನ್ನು ದೇಹ ಇಂದ್ರಿಯ ಪ್ರಾಣಗಳಿಂದಾಗುವ ಕ್ರಿಯೆಗಳನ್ನು ಆತ್ಮ ಅಂತ ಹೇಳಿದರು. ಈ ಸೂತ್ರದ ಅಭಿಪ್ರಾಯದಲ್ಲಿ ನ ಜಾಯತೆ ನೋ ಮ್ರಿಯತೆ ನ ವರ್ಧತೆ ನ ಕ್ಷೀಯತೆ ನ ಕರೋತಿ ನಿತ್ಯಃ ವಿಲೀಯಮಾನೆ ಅಪಿ ಪುಷ್ಯ ಆತ್ಮ ನಿರೂಪಣೆಯನ್ನು ಮಾಡುತ್ತಾರೆ. ಹೇಗೆ ಅಂದ್ರೆ ಈ ಆತ್ಮನು ಹುಟ್ಟುವುದಿಲ್ಲ. ಅಂದ್ರೆ ನ ಜಾಯತೆ ಅಂದ್ರೆ ದೇಹ ಜಾಯತೆ ಅಂತೀವಿ ನೋಡ್ರಿ ನಾವು. ಜಾಯತೆ ವರ್ಧತೆ ಪರಿಣಾಮತೆ ಅಂತ ದೇಹಕ್ಕೆ ಹೇಳ್ತೀವಿ. ಆದ್ರೆ ಆತ್ಮ ನ ಜಾಯತೆ ಅಂದ್ರೆ ಇಂಥ ಆತ್ಮನು ಹುಟ್ಟುವುದಿಲ್ಲ. ನೋ ಮ್ರಿಯತೆ ಅಂದ್ರೆ ಅವನು ಸಾಯುವುದಿಲ್ಲ. ನ ವರ್ಧತೆ ಅಂದ್ರೆ ಅವನು ಬೆಳೆಯುವುದಿಲ್ಲ. ನ ಕ್ಷೀಯತೆ ಅಂದ್ರೆ ಆತ್ಮ ಕ್ಷೀಣವಾಗುವುದಿಲ್ಲ. ನೋ ವಿಕೋರೋತಿ ಅಂದ್ರೆ ಆತ್ಮಗೆ ಪರಿಣಾಮವಿಲ್ಲ. ಯಾಕೆ ಅಂದ್ರೆ ನಿತ್ಯ ಯಾವ ವಸ್ತು ಶಾಶ್ವತವಾಗಿ ಹಾಗೆ ಇರದೆಯೋ ಅಂಥ ಒಂದು ಸದ್ವಸ್ತುವೆ ಸಾವು ಬೆಳೆಯುವುದು ಕ್ಷೀಣವಾಗುವುದು ಇವು ಯಾವು ಇರುವುದಿಲ್ಲ. ಅದಕ್ಕಾಗಿ ಅನುಷ್ಮಿನ್ ಉಪುಷಿ ಅಂದ್ರೆ ಈ ಶರೀರವು ವಿಲಯಮಾನ ಅಪಿ ಅಂದ್ರೆ ನಾಶವಾದರು. ಈ ಶರೀರ ನಾಶವಾದರೂ ಶರೀರದೊಳಗೆ ಇರುವಂತ ಆತ್ಮ
ಹೇಗೆ ಶಾಶ್ವತವಾಗಿರುವುದು ಅಂದ್ರೆ ಕುಂಭೆ ಅಂಬರ ಅಂದರೆ ಗಡಿಗೆಯ ಒಳಗಿರುವ ಆಕಾಶದಂತೆ ಗಡಿಗೆ ಒಡೆದರೂ ಕೂಡ ಆಕಾಶ ನಿತ್ಯ ಶಾಶ್ವತವಾಗಿ ಇರುತ್ತದೆ. ದೇಹ ಹೊಡೆದು ಹೋದರೂ ಕೂಡ ಇದರೊಳಗೆ ಇರುವಂತ ನಿನ್ನ ಸ್ವರೂಪ ನೀನು ಏನು ಇದ್ದಿ ಅದು ಯಾವಾಗಲೂ ಇರುವುದು ಅಂತ ಅರ್ಥ. ಅದಕ್ಕೆ ಸ್ವಯಂ ಅಂದ್ರೆ ತಾನು ಮಾತ್ರ ನ ಅಲಿಯತೆ ಅಂದ್ರೆ ಆತ್ಮನಿಗೆ ಎಂದು ನಾಶವೇ ಇಲ್ಲ ಅಂತ. ತಿಳಿದರೂ ನಾಶವಿಲ್ಲ, ತಿಳಿಯದಿದ್ದರೂ ನಾಶವಿಲ್ಲ. ಕಾರಣ ಅವಿನಾಶಿ ಆಗಿರ್ತಕ್ಕಂಥದ್ದೇ ಆತ್ಮನ ಸತ್ಯತ್ವ. ಉದಾಹರಣೆ, ಆತ್ಮನು ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅಂತ ಹೇಳಿದಾಗ ಸಾಮಾನ್ಯವಾಗಿ ಈಗ ತೋರುವಂತ ನೀರಿನ ಮೇಲೆ ಅಚಾನಕ್ ಆಗಿ ಒಂದು ಗುಳ್ಳೆ ಅಥವಾ ಗುಳ್ಳೆ ಅನ್ನುವಂಥದ್ದು ಹುಟ್ಟುತ್ತದೆ. ಆ ಗುಳ್ಳೆ ಹುಟ್ಟಿದಾಗ ನೋಡುವುದರೊಳಗಾಗಿ ಆ ಗುಳ್ಳೆ ನಾಶ ಆಗ್ತದೆ. ನೀರಿನ ಮೇಲೆ ತೋರಿದ ಗುಳ್ಳೆ. ಆದರೆ ಆ ಗುಳ್ಳೆಯೊಳಗೆ ತುಂಬಿಕೊಂಡಿದ್ದ ಗಾಳಿ ಮತ್ತು ನೀರು ಎರಡು ಅವರದ್ರಾಗ. ನೀರಿನಿಂದ ಏನು ಉತ್ಪತ್ತಿ ಆಗ್ಯದ ಅಂದ್ರೆ ಗುರುಳೆ ಆಗ್ಯದ. ಅದ್ರ ಒಳಗೆ ಗಾಳಿ ಇದ್ದದಕ್ಕೆ ಗುರುಳೆ ಆಗ್ಲಿಕ್ಕೆ ಬರ್ತದ. ಗಾಳಿ ತುಂಬದೇ ಇದ್ರೆ ಗುರುಳೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗಾಳಿ ಮತ್ತು ನೀರೇ ವಿನಃ ಗುಳ್ಳೆ ಆದಾಗ ಹುಟ್ಟಿದ್ದು ಅಲ್ಲ, ಗುಳ್ಳೆ ಬೆಳೆದಾಗ ಅದು ನಾಶವಾಗುವುದು ಇಲ್ಲ. ಯಾವುದೇ ಗುರುಳ್ಳೆ ಒಳಗೆ ಇರುವಂತ ವಾಯು ಬೆಳೆ ಹೊಡೆದ್ರು ಆ ವಾಯು ಇರೋದೆ, ಗುಳ್ಳೆ ಇದ್ದಾಗ ಕೂಡ ವಾಯು ಇರೋದೆ. ಅದೇ ಪ್ರಕಾರವಾಗಿ ಜೀವ ರೂಪದ ಅಣುಗಳಿಯು ಅವನು ಹುಟ್ಟುತ್ತಾನೆ ಹೊರತು ಆತ್ಮನು ಅಲ್ಲ ಅಂತ. ಅಜ್ಞಾನದಿಂದ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಲಾರದ ಜೀವನು ಅವನಿಗೆ ಹುಟ್ಟು ಸಾವು ಉಂಟಾದ ವಿನಃ ತನ್ನ ಸ್ವರೂಪ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತ ವ್ಯಕ್ತಿಗೆ ಇವು ಜನನ ಮತ್ತು ಮರಣ ಇಲ್ಲ ಅಂತ. ಅದಕ್ಕಾಗಿ ಇಲ್ಲಿ ಅನಂತ ರೀತಿಯಿಂದ ಹೇಳುವಾಗ ನಮ್ಮ ಅಜ್ಞಾನವು ಮುಸುಕಿದಾಗ ಆತ್ಮ ಪ್ರಕಾಶವು ನಮಗೆ ಚೆನ್ನಾಗಿ ಕಾಣುವುದಿಲ್ಲ. ಯಾವಾಗ್ರಿ ನಮ್ಮ ಅಜ್ಞಾನ ಅಂತ. ಅಜ್ಞಾನವು ಕಡಿಮೆಯಾಗಿರುವಾಗ ಆತ್ಮವು ಬೆಳಗುತ್ತಿರುವುದು. ಅಜ್ಞಾನ ಯಾವಾಗ ಕ್ಷೀಣ ಆಗ್ತದ್ರಿ ಆವಾಗ ಆತ್ಮನ ಬೆಳಕು ಹೆಚ್ಚಾಗ್ತದ. ಈಗ ನಡುರಾತ್ರಿ ಅಂತ ಹೇಳ್ತೀವ್ರಿ. ನಡುರಾತ್ರಿಯಲ್ಲಿ ಕಾರ್ಗತ್ತಲ್ ಇರ್ತದ. ಆ ಬೆಳಗ್ಗೆ ಆಗ್ತಾ ಆಗ್ತಾ ಆ ಕತ್ತಲು ಕ್ಷೀಣ ಆಗ್ತಾ ಬರ್ತದ ನೋಡ್ರಿ. ಕತ್ತಲು ಕಡಿಮೆ ಆದಂಗೆಲ್ಲ ಬೆಳಕಿನ ಪ್ರಕಾಶ ಹೆಚ್ಚಾಗ್ತದ. ಅವರಂತೆ ನಮ್ಮ ಅಜ್ಞಾನ ಕಡಿಮೆ ಆದಾಗ ನಮ್ಮ ಆನಂದದ ಇರುವಿಕೆ ನಮ್ಮ ಅಂತರಂಗದಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತದೆ. ಅದೇ ಪ್ರಕಾರ ಆತ್ಮ ಪ್ರಕಾಶವು ಸರ್ವದಾ ಮುಂದೆ ಸಮಾನವಾಗಿರುತ್ತದೆ. ಆತ್ಮಂದು ಹೇಗಿದೆ ಅಂದ್ರೆ ಈ ಹಗಲು ಮತ್ತು ರಾತ್ರಿ ಇದ್ದಂಗಲ್ಲ.
ಕತ್ತಲು ಹೆಚ್ಚಾದಾಗ ಬೆಳಕು ಕಡಿಮೆ ಆಗ್ತದ, ಬೆಳಕು ಹೆಚ್ಚಾದಾಗ ಕತ್ತಲು ಕಡಿಮೆ ಆಗ್ತದ ನೋಡ್ರಿ. ಇದು ಅನುಭವಕ್ಕಿದ್ದ ಮಾತು. ಆದರೆ ಆತ್ಮನ ಪ್ರಕಾಶ ಬೆಳಕೇನದಲ್ರಿ, ಅದು ಯಾವಾಗಲೂ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಅದು ಒಂದೇ ಸಮಾನವಾಗಿರುತ್ತದೆ. ಇದಕ್ಕ ಉದಾಹರಣೆ ಏನಂದ್ರೆ, ನಮ್ಮ ಅನುಭವಕ್ಕ ಜಾಗೃತದಲ್ಲಿ ಎಲ್ಲಾ ಬೆಳಕಿನ ಸಹಾಯದಿಂದ ನಡೆಯುವಂತ ವ್ಯವಹಾರಗಳು, ಎಲ್ಲಾ ಕರ್ಮ, ಎಲ್ಲಾ ಕ್ರಿಯೆಗಳು ಯಾವಾಗ ನಡೀತದಮ್ಮಂದ್ರೆ ಇದು ಹಗಲಿನಲ್ಲಿ ನಡೀತದ. ಹಗಲತ್ತು ಎಲ್ಲ ತೋರ್ತಾವ ನಮ್ಗೆ. ಆದರೆ ನಿದ್ರಾವಸ್ಥೆಗೆ ಹೋದಾಗ ಗಾಢ ನಿದ್ರೆಯಲ್ಲಿ ಯಾವ ಬೆಳಕಿಲ್ಲ, ಯಾವ ಬೆಳಕಿನ ಸಹಾಯ ಇಲ್ಲದೆ ಸ್ವಯಂ ಪ್ರಕಾಶವಾಗಿ ಜಾಗೃತದಲ್ಲಿ ಎಚ್ಚರವನ್ನ ನೋಡಿದ, ನಿದ್ದೆಯಲ್ಲಿ ಅಜ್ಞಾನದಿಂದ ಆಚ್ಛಾದನವಾದಂತ ಕತ್ತಲನ್ನು ನೋಡಿದ. ಅಂದರೆ ಜಾಗೃತದಲ್ಲಿ ಇದ್ದಂತ ಆತ್ಮ ನಿದ್ರೆಯಲ್ಲಿ ಕೂಡ ಆನಂತ ಅರ್ಥ ಆಯ್ತು. ಅಂದ್ರೆ ಇಲ್ಲಿ ಹಗಲು ಇದ್ದಾಗ ರಾತ್ರಿ ಇಲ್ಲ, ರಾತ್ರಿ ಇದ್ದಾಗ ಹಗಲಿಲ್ಲ. ಅದರಂತೆ ಜಾಗೃತದಲ್ಲಿ ಇದ್ದಂತ ಆತ್ಮ ನಿದ್ದೆಯಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ನಿದ್ದೆಯಲ್ಲಿನೂ ಕೂಡ ಅರಿವಾದ, ಜಾಗೃತದಲ್ಲಿಯೂ ಅರಿವಾದ, ಮಧ್ಯದ ಸ್ವಪ್ನದಲ್ಲಿಯೂ ಅರಿವಾದ, ಈ ಸರ್ವಕಾಲದಲ್ಲಿಯೂ ಇರುವಂತದ್ದು. ಇದರ ಹಿನ್ನೆಲೆಗೆ ಹೋದಾಗ ನಮ್ಗ ಧೈರ್ಯ ಎಷ್ಟು ಬರ್ತದಂದ್ರೆ, ಹಿಂದಿನ ಶಾಸ್ತ್ರಗಳಲ್ಲಿ ಹಲವು ಜನ್ಮಗಳಿಗೆ, ಜನ್ಮಾಂತರಗಳಿಗೆ ಬಹಳ ಪ್ರಾಮುಖ್ಯತೆ ಆದ್ರಿ. ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲಾಗಿ ಅಂತ ಬರೆದಾರ ನಿಜಗುಂಡ್ರು. ಇಷ್ಟು ಜನ್ಮವನ್ನ ನಾವು ಹುಟ್ಟಿ ಬೆಳೆದು ಮತ್ತೆ ಸತ್ತು, ಮತ್ತೆ ಹುಟ್ಟಿ ಬೆಳೆದು ಸತ್ತು, ಈ ಪ್ರಕಾರವಾಗಿ ಬಂದೀವಿ ಅಂತ ನಮ್ಗೆ ಅನುಭವ ಆಗ್ಯದ ಶಾಸ್ತ್ರ ಕೇಳಿದ ಮೇಲೆ. ಈ ಜ್ಞಾನ ಈ ಜನ್ಮದಲ್ಲಿ ಆದಾಗ ನಾನು ಜಾಗೃತದಲ್ಲಿಯೂ ಇದ್ದೆ, ಸ್ವಪ್ನದಲ್ಲಿಯೂ ಇರುವವನು, ನಿದ್ರೆಯಲ್ಲಿ ಕೂಡ ಇರುವವನು, ಅದಕ್ಕೆ ನಾ ಆತ್ಮ ಸ್ವರೂಪನು ಅಂತ ಅರ್ಥ ಆಯ್ತು. ಇದರಂತೆ ವಿಚಾರ ಮಾಡಿದ್ರೆ ಹಿಂದಿನ ಹಲವು ಜನ್ಮಗಳಲ್ಲಿಯೂ ಕೂಡ ನಾನು ಇದ್ದವನು. ಯಾಕಂದ್ರೆ ಜನ್ಮಗಳಲ್ಲಿ ದೇಹಗಳಲ್ಲಿ ನಾನು ಇದ್ದವನೇ, ದೇಹ ಬಿಟ್ಟು ಯಾವ ಹಿಂದಿನ ಜನ್ಮದವು. ಹಿಂದಿನ ಜನ್ಮದ ದೇಹಗಳಿಗೆ ಮರಣ ಆಗ್ಯದ. ಹಿಂದಿನ ಜನ್ಮದಲ್ಲಿ ದೇಹಗಳು ಹುಟ್ಟ್ಯಾವ. ಹಿಂದಿನ ಜನ್ಮದ ದೇಹಗಳು ವಿಕಾರ ಆಗಿ ಹೋಗ್ಯಾವ. ನಾನು ಮಾತ್ರ ಆ ಜನ್ಮಗಳಲ್ಲಿ ಕೂಡ ಅವಿಕಾರಿಯಾಗಿಯೇ ಇದ್ದೆ. ಈ ಜನ್ಮದಲ್ಲಿ ಕೂಡ ನಾನು ಅವಿಕಾರಿಯಾಗಿ ಇರುವಂತವನೇ. ಮತ್ತ ಮುಂದೆ ಜನ್ಮಗಳು ಪ್ರಾಪ್ತಿಯಾದರೂ ಕೂಡ ಅಲ್ಲಿ ಕೂಡ ನಾನು ಇರುವವನೇ. ಹೇಗೆ ಅಂದ್ರೆ ಕುಂಭ ಅಂಬರ, ಗಡಿಗೆ ನಾಶವಾದರೂ ಕೂಡ ಗಡಿಗೆಯೊಳಗಿರುವಂತ ಬೈಲಿಗೆ ನಾಶ ಇಲ್ಲ. ಆ ಬೈಲಿಲ್ಲದೆ ಆ ಕೊಡವಾಗಿಲ್ಲ. ಅದರಂತೆ ನಾನು ಇಲ್ಲದೆ ದೇಹ ಹುಟ್ಟಿಲ್ಲ. ದೇಹದ ಹುಟ್ಟು ಸಾವು ನನಗೆ ಸಂಬಂಧವಿಲ್ಲ. ಈ ರೀತಿಯಾಗಿ ಅದು ಹೆಚ್ಚು ಕಡಿಮೆಗಳಾಗುವುದಕ್ಕೆ ಅಜ್ಞಾನದ ಆವರಣವೇ ಕಾರಣ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕಾಣ್ತದ ನೋಡ್ರಿ. ಜಾಗೃತದಲ್ಲಿ ಹೆಚ್ಚು, ಸ್ವಪ್ನ ಸುಸುಪ್ತಿಯಲ್ಲಿ ಕಡಿಮೆ ಅಂತ ಅನ್ಸ್ತದ.
ಅದಕ್ಕೆಲ್ಲ ಕಾರಣ ಆತ್ಮ ಅಲ್ಲ, ಅಜ್ಞಾನವೇ ಅದಕ್ಕೆ ಕಾರಣ. ನಮ್ಮ ಮನಸ್ಸು ರಾಗ, ದ್ವೇಷ, ಕಾಮ, ಕ್ರೋಧ, ದುರಾಸೆ, ಭ್ರಾಂತಿಗಳಿಂದ ತುಂಬಿರುವಾಗ ನಮ್ಮ ಅರಿವಿನ ಶಕ್ತಿ ಮಂದವಾಗಿ ತೋರುವುದು. ಯಾಕೆ ತೋರ್ತದ್ರಿ ಅಂದ್ರೆ ಇವೆಲ್ಲವೂ ಕೂಡ ಆಚ್ಛಾದನೆ ಮಾಡ್ಯಾವ್ರಿ. ಮನಸ್ಸು ರಾಗ, ದ್ವೇಷ, ಕಾಮ, ಕ್ರೋಧ, ಲೋಹ ಮತ್ತು ಭ್ರಾಂತಿ ಇವೆಲ್ಲ ತುಂಬಿದಾಗ ನಮ್ಮ ಅರಿವಿನ ಜ್ಞಾನದ ಶಕ್ತಿ ಮಂದವಾಗಿ ತೋರ್ತದ. ಈ ದೋಷಗಳು ಕಡಿಮೆಯಾಗಿದ್ದಾಗ ಚಿಚ್ಚಕ್ತಿಯ ಪ್ರಭೆಯು ನಮ್ಮಲ್ಲಿ ತುಂಬಿರುವಂತೆ ತೋರುತ್ತದೆ. ಆದರೆ ಚಿಚ್ಚಕ್ತಿಯ ಪ್ರಕಾಶವು ಒಂದೇ ಸಮಾನವಾಗಿ ಇದ್ದಂತೆ ಇರುತ್ತದೆ. ನಮಗೆ ಯಾಕೆ ನಿದ್ದೆಯಲ್ಲಿದ್ದಂತ ಆನಂದ ಎದ್ದಾಗ ಯಾಕೆ ಆಗ್ತದೆ ಅಂದ್ರೆ ಆ ಎದ್ದಾಗ ಆ ಮನ, ಬುದ್ಧಿ, ಚಿತ್ತ, ಅಹಂಕಾರ, ರಾಗ, ದ್ವೇಷ, ಭ್ರಾಂತಿ, ಭ್ರಮೆ ಇವೆಲ್ಲ ತುಂಬಿಕೊಂಡಾಗ ನಮ್ಮ ಆನಂದ ಬಹಳ ಮಂದವಾಗಿ ತೋರ್ತದೆ. ನಿದ್ದೆಯಲ್ಲಿದ್ದಂತ ಆನಂದ ಜಾಗ್ರದಲ್ಲಿ ಮಂದ ಆಗ್ತದ ನೋಡ್ರಿ. ಮಂದ ಅಂದ್ರೆ ಕಡಿಮೆ ಆದಂತ. ಯಾಕೆ ಕಡಿಮೆ ಆಯ್ತು ಅಂದ್ರೆ ಈ ವಿಷಯಗಳ ತುಂಬಿರುವ ಕಾರಣ ಆ ಬೆಳಕು ಮಂದವಾಗಿ ಆನಂದ ಕಡಿಮೆಯಾಗಿ ತೋರ್ತಾವ. ಆದ್ರೆ ಅದು ಆತ್ಮಂದಲ್ಲ ಅಂತ. ನಮ್ಮ ವಾಸನೆಗಳು ಕವಿದುಕೊಂಡಾಗ ಅದರ ಪ್ರಭೆಯು ಮಂದವಾದಂತೆ ತೋರುತ್ತದೆ ಅಷ್ಟೇ. ಕಾರಣ ಆತ್ಮವು ಯಾವ ರೀತಿಯ ಬದಲಾವಣೆಗೂ ಒಳಗಾಗುವುದಿಲ್ಲ. ಆತ್ಮಗ ಬದಲಾವಣೆ ಇಲ್ಲಲ್ರಿ. ಅದೇಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ನಾನು ಎಂಬ ಭಾವನೆಯು ಮಗುವಾಗಿದ್ದಾಗ, ಹುಡುಗನಾಗಿದ್ದಾಗ, ಯುವಕನಾಗಿದ್ದಾಗ, ಮುದುಕನಾಗಿದ್ದಾಗ ಎಲ್ಲಾ ಕಾಲಗಳಲ್ಲಿಯೂ ಅದೇ ರೀತಿಯಾಗಿರುತ್ತದೆ. ಅದು ಯಾವ ಕಾರಣಕ್ಕೂ ವ್ಯತ್ಯಾಸವಾಗುವುದೇ. ಯಾವುದು ವ್ಯತ್ಯಾಸ ಆಗದಲ್ರಿ? ನಾನು ಅನ್ನುವುದು ಮಗುವಿದ್ದಾಗನು ನಾನು ಹಾಗೇ ಇದ್ದೇನೆ. ಆದ್ರೆ ಮಗು ಅವನು ಬೆಳೆದು ಹುಡುಗನಾಗಿದ್ದಾಗ ಹುಡುಗಾಗಿನಿಲ್ರಿ. ಈಗ ಅಂದ್ರೆ ಮಗುವಾಗಿದ್ದಾಗ ದೇಹ, ಹುಡುಗನಾಗಿದ್ದಾಗ ಇಲ್ಲ. ಆದ್ರೆ ನಾನು ಹುಡುಗ ಅನ್ನುವಾಗ ನಾನು ಮಾತ್ರ ಹಾಗೇ ಇದೆ. ಅದು ಹೌದಲ್ರಿ? ಆ ಹುಡುಗನೇ ಮುಂದ ಯುವಕನಾಗ್ತಾನ್ರಿ. ಯುವಕನಾದಾಗ ಹುಡುಗನಾಗಿದ್ದಾಗ ಇದ್ದಂತ ದೇಹ ಯುವಕನಾಗಿದ್ದಾಗ ಇಲ್ಲ. ಆದ್ರೂ ನಾನು ಯುವಕನಾಗಿದ್ದಾಗ ಅಂತ ಹೇಳ್ತಾನಲ್ರಿ. ನಾನು ಹುಡುಗನಾಗಿದ್ದಾಗ, ನಾನು ಚಿಕ್ಕ ಮಗುವಿದ್ದಾಗ, ಆ ಯುವಕ ಮುದುಕನಾಗಿದ್ದಾಗ, ಆ ಮುದುಕಾದಾಗ ಯುವಕನ ದೇಹ ಮುದುಕನಲ್ಲಿ ಇಲ್ಲ. ಬದಲಾವಣೆ ಆಗ್ಯದಲ್ರಿ. ನಾನು ಅನ್ನುವಂತ ಸತ್ತ ಮಾತ್ರ ಅದು ಹಾಗೇ ಇದೆ. ಅದಕ್ಕೆ ಯಾವ ಬದಲಾವಣೆ ಆಗಿಲ್ಲ ನೋಡ್ರಿ. ಇದು ಅರ್ಥ ಆಯ್ತಲ್ರಿ? ಇದು ನಾನು ಅನ್ನುವ ಸತ್ತ ಅಂದ್ರೆ ಯಾವಾಗಲೂ ಇರೋದು ನಾನು. ಆದ್ರೆ ಯಾವಾಗಲೂ ಇರಲಾರದು ಮಗುವು, ಹುಡುಗ, ಯುವಕ, ಮುದುಕ. ಈ ಎಲ್ಲಾ ಕಾಲಗಳಲ್ಲಿಯೂ ಅದೇ ರೀತಿ ಆಗಿರುತ್ತದೆ. ಯಾವುದು? ನಾನು ಅನ್ನುವುದು. ಅದೇನು ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ ವ್ಯತ್ಯಾಸ ಆಗೋದು ಯಾವುದು ಅಂದ್ರೆ ದೇಹ, ಮನಸ್ಸು, ಬುದ್ಧಿಗಳು ಮಾತ್ರ.
ಮಗುವಿನಲ್ಲಿ ಇದ್ದಂತ ದೇಹ, ಆ ಮಗುವಿನಲ್ಲಿದ್ದಂತ ಮನಸ್ಸು, ಮಗುವಿಗಿದ್ದಂತ ಬುದ್ಧಿ, ಅವು ಹುಡುಗನಾದಾಗ ಬದಲಾವಣೆ ಆದವು ನೋಡ್ರಿ. ಅವನ ದೇಹನೂ ಬದಲಾವಣೆ ಆಯ್ತು, ಅವನ ಮನಸ್ಸು ಬದಲಾವಣೆ ಆಯ್ತು, ಬುದ್ಧಿಯೂ ಬದಲಾವಣೆ ಆಯ್ತು. ಇದೇ ಪ್ರಕಾರ ಯುವಕನಾದಾಗ ಅವನ ದೇಹ, ಮನಸ್ಸು, ಬುದ್ಧಿಗಳು ಮಾತ್ರ ಬದಲಾವಣೆ ಆಗ್ತಾವ. ಮುದುಕನಾದಾಗ ಮನಸ್ಸು, ಬುದ್ಧಿಗಳು ಮಾತ್ರ ಬದಲಾವಣೆ ಆಗ್ತಾವ. ಆಯಾ ಕಾಲ, ದೇಶ, ಪರಿಸ್ಥಿತಿಗೆ ಅನುಸರಿಸಿ ವ್ಯತ್ಯಾಸವಾಗುತ್ತಾ ಹೋಗುತ್ತವೆ. ಹುಡುಗನ ಕಾಲ, ಮಗುವಿನ ಕಾಲ, ಯುವಕನ ಕಾಲ, ಮುಪ್ಪಾವಸ್ಥೆ, ಮುದುಕನ ಕಾಲ. ಯಾಕಂದ್ರೆ ಇವು ಮಗುವಿದ್ದಾಗ 3 ವರ್ಷ, ಹುಡುಗಿದ್ದಾಗ 12 ವರ್ಷ, ಯುವಕನಾದಾಗ 18ರಿಂದ ಒಂದು 35-40 ವರ್ಷ, ಮುದುಕನಾದಾಗ 60-70 ವರ್ಷ. ಇವೆಲ್ಲವೂ ಪರಿಸ್ಥಿತಿಗೆ ಅನುಸರಿಸಿ ಬದಲಾವಣೆ ಆಗ್ತಾ ಹೋದ್ವಲ್ಲಮ್ಮ. ಆದ್ರೆ ಆತ್ಮವು ಈ ಎಲ್ಲಾ ವಿಕಾರಗಳನ್ನು ಆಯಾ ಕಾಲಗಳಲ್ಲಿ ಬೆಳಗುತ್ತಾ ಹೋಗುತ್ತದೆ. ಹುಡುಗನಿದ್ದಾಗ, ಮಗುವಿದ್ದಾಗ ಕೂಡ ಆತ್ಮ ಅವನ ಸಕಲ ದೇಹ, ಇಂದ್ರಿಯಾದಿಗಳನ್ನ, ಬುದ್ಧಿಗಳನ್ನ ಅರಿಯುವವನು ಅವನೇ. ಹುಡುಗನಾಗಿದ್ದಾಗ ಅವನ ಆಟ ಪಾಠಗಳನ್ನ ಅರಿಯುವವನು ಅವನೇ. ಯುವಕನಾಗಿದ್ದಾಗ ವಿಷಯೋಪಭೋಗದಲ್ಲಿ ಕ್ರಿಯೆ ಕರ್ಮಗಳನ್ನ ಮಾಡುವುದನ್ನು ನೋಡುವವನು ಆತ್ಮೇ. ಮುದುಕನಾಗಿದ್ದಾಗ ಅವನೆಲ್ಲ ಸ್ಮೃತಿಗಳನ್ನ ಅರಿಯುವಂತವನು ಆತ್ಮನೇ. ಇವು ಒಬ್ಬನೇ ಎಲ್ಲಾ ದೇಹಗಳೆಲ್ಲ ನೋಡ್ರಿ. ಅದೇ ರೀತಿಯಾಗಿ ಈ ಎಲ್ಲಾ ವಿಕಾರಗಳನ್ನು ಆಯಾ ಕಾಲಗಳಲ್ಲಿ ಬೆಳಗುತ್ತಾ ಹೋಗುತ್ತವೆ. ಅದಕ್ಕೆ ನಮ್ಮ ಜಾಗೃತ ಅವಸ್ಥೆಯ ಪ್ರಪಂಚವನ್ನ ಬೆಳಗುವವನು ಆತ್ಮನೇ. ಸ್ವಪ್ನಾವಸ್ಥೆಯನ್ನ ಬೆಳಗುವವನು ಆತ್ಮನೇ. ನಿಧಾವಸ್ಥೆಯನ್ನ ಬೆಳಗುವವನು ಆತ್ಮನೇ. ಆದರೆ ಇವು ಮಾತ್ರ ಬದಲಾವಣೆ ಆಗುವ. ಜಾಗ್ರಹ ಬದಲಾವಣೆ ಆಗಿ ಸ್ವಪ್ನ ಬಂತು, ಸ್ವಪ್ನದ ಬದಲಾವಣೆಯಾದಾಗ ಸುಷುಪ್ತಿ ಬಂತು. ಅದರಂತೆ ಈ ಶ್ಲೋಕದ ಮೊದಲಿನ 2 ಸಾಲುಗಳು ನಿತ್ಯ ಎನ್ನುವ ಶಬ್ದದ ಲಕ್ಷಣವನ್ನು ಹೇಳುತ್ತವೆ. ನಿತ್ಯ ಅಂದ್ರೆ ಏನ್ರಿ? ಯಾವ ಹುಟ್ಟುವುದಿಲ್ಲೋ, ಯಾವುದಕ್ಕೆ ಸಾವು ಎಂಬುದಿಲ್ಲವೋ, ಯಾವುದಕ್ಕ ವೃದ್ಧಿ ಕ್ಷಯಗಳಿಲ್ಲವೋ, ಯಾವುದು ಯಾವ ಬದಲಾವಣೆಗೂ ಒಳಗಾಗುವುದಿಲ್ಲವೋ ಅದು ಅನಂತವಾದ ಮತ್ತು ನಿತ್ಯವಾದ ಆತ್ಮ. ಇಂಥ ಲಕ್ಷಣವುಳ್ಳಂತ ಆತ್ಮನಿಗೆ ವಿರುದ್ಧವಾಗಿ ಯಾವುದು ಹುಟ್ಟು ಸಾವುಗಳಿಗೆ ಒಳಗಾಗಿದೆಯೋ, ಅಂದ್ರೆ ಇದು ಮೊದಲು ಹೇಳಿದ ಆತ್ಮನ ಲಕ್ಷಣ ರೀ. ಅದಕ್ಕೆ ವಿರುದ್ಧವಾಗಿ ಯಾವುದು ಹುಟ್ಟು ಸಾವುಗಳಿಗೆ ಒಳಗಾಗಿದೆಯೋ ಮತ್ತು ಕಾಲ ಕ್ರಮದಲ್ಲಿ ಹೆಚ್ಚು ಕಡಿಮೆಗಳಾಗುವೋ, ಯಾವುದು ಅನೇಕ ವಿಕಾರಗಳನ್ನ ಪಡೆಯುವುದು, ಅದು ಅನಿತ್ಯ ಮತ್ತು ಅಸತ್ತು ಅಥವಾ ಕ್ಷಣಿಕವಾದದ್ದು ನೋಡ್ರಿ. ಅಂದಾಗ ಈ ನಾವು ದೇಹ ದೃಷ್ಟಿಯನ್ನು ವಿಚಾರ ಮಾಡಿದಾಗ ನಮ್ಮ ದೇಹ ಏನಾದ್ರಿ ಆತ್ಮನ ಲಕ್ಷಣಕ್ಕಿಂತ ವಿರುದ್ಧವಾದ ಗುಣಗಳಿಂದ ಕೂಡ್ಯಾವ. ಆತ್ಮನ ಲಕ್ಷಣ ದೇಹದಲ್ಲಿ ಇಲ್ಲ ನೋಡ್ರಿ. ಅಂದಾಗ ಆ ದೇಹಕ್ಕೆ ಏನಂತ ಕರಿಬೇಕು ನಾವು ಅಂದ್ರೆ ಅನಿತ್ಯ. ಇದು ದೇಹ ನಿತ್ಯ ಇರುವುದಲ್ಲ. ಮತ್ತು ಹೇಗಿದೆ ಅಂದ್ರೆ ಅದು ಕ್ಷಣಿಕ ಅಂದ್ರ ಕ್ಷಣಿಕವಾಗಿ
ತೋರ್ತದೆ, ತೋರಿ ಮತ್ತೆ ಅಡಗುತ್ತದೆ. ಅದಕ್ಕೆ ಇದು ಆತ್ಮ ಅಲ್ಲ, ಇದು ಅನಾತ್ಮ ಅಂತ ಅರ್ಥ. ಈ ರೀತಿ ಆತ್ಮನು ಶಾಶ್ವತ ಹಾಗೂ ನಿತ್ಯ ಅಂತ ಈಗ ಅನುಭವ ಆಯ್ತು ನಮಗ. ಆದಾಗ ಈ ದೇಹವು ನಾಶವಾದರೂ ಆತ್ಮಕ್ಕೆ ನಾಶವಾಗುವುದಿಲ್ಲ. ಅದರ ಅನುಭವ ಆದಾಗ ಇದರ ಅನುಭವ ಕೂಡ ಆಗ್ಬೇಕಲ್ಲಮ್ಮ. ಗಡಿಗೆ ಒಡೆದಾಗ ಗಡಿಗೆಯಲ್ಲಿರುವ ಆಕಾಶವು ಯಾವ ಹಾನಿಗೂ ತುತ್ತಾಗದೆ, ಅದಕ್ಕೆ ಯಾವ ಹಾನಿ ನಷ್ಟ ಇಲ್ಲ ನೋಡ್ರಿ. ಕೊಡದಲ್ಲಿ ಇರುವಂತ ಆಕಾಶ, ಆದ್ರೆ ಕೊಡಕ್ಕ ಹಾನಿ ಆಗ್ತದ, ಕೊಡಕ್ಕ ಒಡೆದ್ರೆ ಅದ ನಷ್ಟ ಆಗ್ತದ. ಆದರೆ ಅದರ ಒಳಗಿರುವಂತ ಬೈಲಿಗೆ ಮಾತ್ರ ಯಾವ ನಾಶತ್ವ ಇಲ್ಲ. ಮತ್ತೆ ಆ ಕೊಡ ನಾಶ ಆಗ ಬೈಲಿ ಹೋಯ್ತ್ರಿ. ಕೊಡಂತೂ ಹುಟ್ಟಿತ್ತು, ಅದು ನಾಶ ಆಯ್ತು, ಹೊಡೆದೋಯ್ತು, ಆ ಪ್ರಶ್ನೆ ಬೇರೆ. ಅದರಲ್ಲಿ ನಿತ್ಯವಾಗಿರ್ತಕ್ಕಂಥ ಆಕಾಶ ಇದಲ್ಲ, ಅದು ಎಲ್ಲಿಗೆ ಹೋಯ್ತು ಈಗ? ಅದು ತನ್ನ ಸುತ್ತಲೂ ಇರುವಂತ, ತನ್ನ ಸುತ್ತ ನೋಡ್ರಿ, ಗಡಿಗೆ ಸುತ್ತ ಬೈಲದ, ಆ ಆಕಾಶ ಅಂದ್ರೆ ಬಯಲು. ಆ ಗಡಿಗೆಯಲ್ಲಿರುವಂತ ಆಕಾಶ ತನ್ನ ಸುತ್ತಮುತ್ತಲಿರುವಂತ ಆಕಾಶದಲ್ಲಿ ಐಕ್ಯ ಆಯ್ತು ನೋಡ್ರ. ಹೌದಲ್ರಿ? ಬಯಲಿನಲ್ಲಿ ಐಕ್ಯ ಆಯ್ತು. ಅದರಂತೆ ಕೊಠಡಿಯ ಗೋಡೆಗಳು ಬಿದ್ದಾಗ ಕೊಠಡಿ ಒಳಗಿನ ಆಕಾಶವು ಎಲ್ಲಾ ಕಡೆ ವ್ಯಾಪಿಸಿರುವ ಆಕಾಶದೊಡನೆ ಬೆರೆತು ಐಕ್ಯವಾಗುತ್ತದೆ. ಅದಕ್ಕೆ ಇಲ್ಲಿ ಶಬ್ದಗಳು ಬೇರೆ ಇದೆ, ಶಾಸ್ತ್ರ ಒಂದೇ. ಘಟಾಕಾಶ, ಮಠಾಕಾಶ, ಮಹಾಕಾಶ ಅಂತ. ಹಾಗೆಯೇ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ನಾಶವಾದರೂ ಆತ್ಮನು ನಾಶವಾಗುವುದಿಲ್ಲ. ವ್ಯಕ್ತಿಯ ಹೃದಯ ಆಕಾಶದಲ್ಲೇ ಪ್ರಜ್ವಲಿಸುತ್ತಿದ್ದ ಜ್ಞಾನ ಜ್ಯೋತಿಯು ಸರ್ವ ವ್ಯಾಪಿಯಾದ ಸರ್ವ ಕಾಲದಲ್ಲಿಯೂ ಇರುವ ಆ ಆತ್ಮನಲ್ಲೇ ಐಕ್ಯ ನೋಡ್ರಿ. ಗಡಿಗೆ ಒಳಗಿರುವ ಬಯಲು ಸುತ್ತಲಿರುವಂತ ಬಯಲಿನಲ್ಲಿ ಐಕ್ಯವಾದಂತೆ ದೇಹದಲ್ಲಿ ಇರುವಂತ ಆತ್ಮ ಅದು ಸರ್ವವ್ಯಾಪ್ತಿಯಾಗಿರುವಂತ ಆತ್ಮನಲ್ಲೇ ಅದು ಕೂಡುತ್ತದೆ, ಅಂದ್ರೆ ಐಕ್ಯವಾಗುತ್ತದೆ. ದೇಹ ಮಾತ್ರ ಹೊಡೆದು ಹೋಗುತ್ತದೆ. ಈ ರೀತಿಯಾಗಿ ಆ ಐಕ್ಯತೆಯನ್ನ ಬೋಧ ಮಾಡಿ ಈ 135ನೇ ಶ್ಲೋಕದಲ್ಲಿ ಮತ್ತೊಂದು ವಿಚಾರವನ್ನ ಮುಂದಿಟ್ಟುಕೊಂಡು ಮಹಾತ್ಮರು ಉಪದೇಶವನ್ನ ಮಾಡುವ ಪ್ರಯತ್ನದಲ್ಲಿ ಪ್ರಕೃತಿ ವಿಕೃತಿ ಭಿನ್ನ ಶುದ್ಧ ಬೋಧ ಸ್ವಭಾವ ಸದಾ ಅಮಶೇಷಂ ಭಾಸ ವಿಶೇಷ ವಿಲಸತಿ ಪರಮಾತ್ಮ ಜಾಗೃತಾದಿಷ್ಟವಸ್ಥಾ ಸಹಂ ಅಹಮಿತಿ ಸಾಕ್ಷಾತ್ ಸಾಕ್ಷ್ಯ ರೂಪೇಣ ಬುದ್ಧಿ ಅಂತ ಈ ಶ್ಲೋಕ